ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಏನ್ ಮಾಡಪ್ಪ ಇವಾಗ ನಾಷ್ಟ ಅಂಕರ ಆಯ್ತು. ಅಡಿಗೆ ಏನ್ ಮಾಡಿ? ಚಪಾತಿ ಉಳ್ದವು, ರೊಟ್ಟಿ ಉಳ್ದವು. ಏನ್ ಮಾಡಿ ಅದಕ್ಕೆ ನಾನು ಹೇಳ್ತೇನೆ, ಅಡಿಗೆ ಸ್ವಲ್ಪ ಮಾಡ್ಬೇಕ್ರಿ. ಅತ್ಯ ಇಷ್ಟ ಕೊಟ್ಟು ಮಾಡಿ ಕೆಡಿಸ್ಬಾರ್ದು. ನಮಗೆ ಎಷ್ಟು ಬೇಕು ನೋಡಿ ಹಿತ ಮಿತವಾಗಿ ಮಾಡಬೇಕು ಅಂತೀನಿ. ಹತ್ತಿರ ಕೇಳದೇ ಇಲ್ಲ, ಸುಮ್ಮನೆ ಇದು ಮಾಡ್ತಾರೆ. ಏನು ಮಾಡಿ, ಸುಮ್ಮನೆ ಕೊತ್ತಂಬರಿ ಸೊಪ್ಪು ಹಾಕಿ ಘಮ ಘಮ ಹೋಗಂಗ ಒಂದು ಸ್ವಲ್ಪ ಬೇಳೆ ಸಾರು ಮಾಡ್ಬಿಡ್ಲ. ಹೆಂಗಿದ್ರು ಕೈ ಪಲ್ಯದವಲ್ಲ ಅವನ್ನೆಲ್ಲ ಹೆಚ್ಚಿಬಿಟ್ಟು ಮಾಡ್ಬಿಡ್ಲ ಸಾರನ್ನ. ಏನು ಮಾಡಿ ಬೇಳೆ ಜಾಸ್ತಿ ಏನು ಹಾಕೋದಿಲ್ಲ. ಸುಮ್ಮನೆ ಬೇಷ್ಟು ಮದ ಆಗ್ಬಿಡುತ್ತೆ ಸಾರು. ಹ್ಞೂನ್ರಿಪ್ಪ, ಅದಕ್ಕೇನೆ ನೋಡ ಏನಾಗುತ್ತಾ ಅಂತ ಬೇಳೆ ಸಾರು ಮಾಡ್ಬಿಡ್ತೀನಿ. ಹಾಯ್ ನನ್ನ ಸ್ನೇಹಿತರೆ, ಹೇಗೆ ನನ್ನ ವಿಡಿಯೋಸ್ಗಳು ಹೇಗೆ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಕಾಮಿಡೀಸ್ ಅದೇ ರೀಪ್ಪ, ಜಿಪ್ಪಣ ಸೊಸೆಯ ಕಾಮಿಡಿ ಸ್ಟೋರಿಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗಳನ್ನ ನೋಡಿ ಪ್ಲೀಸ್ ಪ್ಲೀಸ್. ಏನಾದರೂ ಸಮಸ್ಯೆ ಇದ್ದರೆ ಕಾಮೆಂಟ್ನಲ್ಲಿ ಬರೀರಿ ಆಯಿತಾ, ಅದನ್ನು ಸುಧಾರಿಸ್ಕೊತೀನಿ. ಪ್ಲೀಸ್ ರೀಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬರು ನನಗೆ ತುಂಬ ಇಷ್ಟ. ಅದಕ್ಕೇನೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ವಾ? ಏನೇ ನನ್ನ ಜಿಪ್ಪಣ ಸೊಸೆ, ಏನೋ ವ್ಯೂವರ್ಸ್ ಜೊತೆ ಮಾತಾಡ್ತಾ ಇದೀಯಾ? ಹ್ಞೂ ಹೇಳ್ತೀರ, ವ್ಯೂವರ್ಸ್ ಕೇಳ್ತಾ ಇದ್ದೆ ನಾನು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅದಕ್ಕೇನೆ ನಮ್ಮ ವ್ಯೂವರ್ಸು ಒಳ್ಳೆಯವರು, ಅದಕ್ಕೇನೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಅದಕ್ಕೆ ಅವ್ರಿಗೆ ಕೇಳ್ತಾ ಇದ್ದೆ, ಪ್ಲೀಸ್ ರೀಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೆ, ಅಷ್ಟೇ ರೀ. ಸರಿ ಆಯಿತು. ಹೌದು, ಏನು ಮಾಡ್ತಾ ಇದೀಯ ಊಟಕ್ಕೆ? ಅತ್ತಿಯರ ನೋಡ್ರಿ, ರೊಟ್ಟಿ ಎಷ್ಟು ಹಾಕೊಂಡದವು, ಚಪಾತಿ ಎಷ್ಟು ಹಾಕೊಂಡದವು. ಏನು ಮಳಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅತ್ತಿಯರ ಸುಮ್ಮನೆ ಬೆಳೆ ಸಾರು ಮಾಡ್ಬಿಡಲೇನ? ರೊಟ್ಟಿ ಎಷ್ಟು ಹಾಕೊಂಡು ಉಳಿದವ, ಅದು ಹೆಂಗಲೇ ಉಳಿದ್ವು ಅಂತಂದ್ರೆ ನೀವು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರಲ್ಲ. ಏನು? ಶಾಂತಿ ರೀಪ್ಪ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ್ರಿ. ನೀವು ಪ್ರೆಗ್ನೆಂಟ್ ಆಗಿದ್ದ ಟೈಮ್ನಾಗ ನಮ್ಮ ಅಜ್ಜಿ ನಿಮ್ಮ ತಾಯಿ ಇಷ್ಟ ಹಾಕೊಂಡ ರೊಟ್ಟಿ ತಂದಿಲ್ಲ. ಆಮೇಲೆ ಪಕ್ಕದ ಮನೆಯವರು ಪಾಪ ಅವ್ರಿಗೆ ನೀವು ಪ್ರೆಗ್ನೆಂಟ್ ಆಗಿದ್ದು ನೋಡ್ಬೇಕಂತ ಆಸೆಗೋಸ್ಕರ ಎಲ್ಲರೂ ಈ ಥರ ತಂದುಬಿಟ್ಟಿದ್ರು. ಏನು ಮಾಡೋದು, ಅವರೊಂದಿಷ್ಟು ರೊಟ್ಟಿ ಇವರೊಂದಿಷ್ಟು ಚಪಾತಿ ಇಷ್ಟ ಹಾಕೊಂಡ ತಂದಾರ. ಏನು ಮಾಡಲಿ, ಅದಕ್ಕೆ ಅವನ್ನ ಆರಾಕಿಟ್ಟಿದ್ದೇನೆ ರೀ. ಆರಾಕಿಟ್ಟಿಯ ಏನು ಮಾಡ್ತಿಲ್ಲಪ್ಪ, ಯಾವುದರಲ್ಲಿ ಹಸು ಬರುತ್ತೆ ಪಾಪ ಅವಕ್ಕೆ ಹಾಕಿದ್ರೆ ತಿಂತಾವಿಲ್ಲ. ಅಯ್ಯೋ ತೀರ ಕೆಟ್ಟರೆ ಹೋಗ್ಬಿಟ್ಟು ಹಸುಗೆ ಹಾಕ್ಬೇಕ್ರಿ, ಇಲ್ಲ ಪ್ರೀತಿಯಿಂದ ಬಿಸಿ ಮಾಡಿ ಒಂದು ಹಾಕ್ಬೇಕ್ರಿ. ಹಂಗೆಲ್ಲ ತಂಗದೆಲ್ಲ ನಾವು ತಿನ್ಬೇಕಾಗತ್ರಿ. ಪಾಪ ಯಾಕೋ ಆ ಪ್ರಾಣಿಗಳಿಗೂ ಕೂಡ ಮನುಷ್ಯತ್ವ ಮಾನವೀಯತೆ ಅವಕ್ಕೂ ಜೀವ ಅಲ್ಲನ್ರಿ. ಏನು ವೇದಾಂತ ಹೇಳ್ತಾ ಇದೀಯಾ? ನೋಡ್ರಿ ಅತ್ತಿಯರ, ನೀವು ಹೇಳಿದ್ರಲ್ಲ ಮತ್ತೆ ಅದಕ್ಕೆ. ಮತ್ತೆ ಕೆಟ್ಟದ್ದು ಪಾಪ ಹಾಕಕ್ಕಿಂತ ಸ್ವಲ್ಪ ಚಲೋ ಹಾಕನ್ ಬಿಡ್ರಿ. ಆಯ್ತು ಬಿಡ್ರಿ, ಹಾಕನ್ ಇದಾಗ ಉಳಿದಿದ್ದಲ್ಲ ನಾವು ತಿಂದ್ಬಿಟ್ಟು ಉಳಿಕಿದ ಅವಕ್ಕೆ ಹಾಕನ್, ಸರಿನಾ? ಸರಿ ಅತ್ತಿಯರ, ಈಗ ಇವನ್ನ ಒಗ್ಗರಣೆ ರೊಟ್ಟಿ ಮಾಡಿ ಏನ ಬೇಳೆ ಸಾಂಬಾರು ಮಾಡಿ ತಿಂತೀರಾ? ಬೇಳೆ ಸಾಂಬಾರು ಮಾಡಿಬಿಟ್ಟು ಅದ್ರಾಗ ಕಲಿಸ್ಕೊಂಡು ತಿಂದ್ಬಿಡ್ತೀರ ಮತ್ತೆ ರೊಟ್ಟಿನ? ಅದ್ರಾಗ ಅತ್ತಿಯರ ಅವನೇ ತಿನ್ನಕ್ಕೆ ಇಷ್ಟ ಆಗೋಲ್ತನ್ರಿ ನಿಮ್ಗೆ? ಇಷ್ಟ ಅಲ್ಲಂದ ನಾ ಹೇಳೋ ಟೆಕ್ನಿಕ್ ಉಪಯೋಗಿಸ್ರಿ. ಬಡ ಕಟ್ಟಗ ರೊಟ್ಟಿನ ಕಟ ಅಂತ ಪುಡಿ ಮಾಡ್ಕೊರಿ. ಅದ್ರ ಮೇಲೆ ಬಿಸಿ ಬೇಳೆ ಸಾಂಬಾರು ಹಾಕೋರಿ, ಪಕ್ಕದಲ್ಲಿ ಉಳ್ಳಾಗಡ್ಡಿನ ಹೆಚ್ಕೋರಿ, ಆಮೇಲೆ ಕ್ಯಾರೆಟ್ನ ಸ್ವಲ್ಪ ಹೆಚ್ಕೋರಿ, ಒಂದಿಷ್ಟು ಸೌತೆಕಾಯಿ ಹೆಚ್ಕೋರಿ, ಆಮೇಲೆ ಅದ್ರ ಜೊತೆ ಲಿಂಬೆಹಣ್ಣ ಪಕ್ಕದಲ್ಲಿ ಇಟ್ಕೊಂಡು ಅಷ್ಟು ಕಲಿಸ್ಕೊಂಡು ತಿನ್ನು ಮುಂದೆ ಒಂದು ಸ್ವಲ್ಪ ಲಿಂಬೆಹಣ್ಣ ಅಂತಂದು ನಂಚಿಕೊಂಡು ಉಳ್ಳಾಗಡ್ಡಿನ ಹಚ್ಚಿಕೊಂಡು ಹಾಗೆ ಕ್ಯಾರೆಟ್ನ ಅಲ್ಲೊಂದು ಇಲ್ಲೊಂದು ತಿನ್ಕೊಂಡು ಆಮೇಲೆ ಸೌತೆಕಾಯಿನ ಕಚಿಕ್ ಒಂದೊಂದು ತುತ್ತಿಗೂ ತಿಂದ್ಬಿಟ್ರೆ ಎಷ್ಟು ರುಚಿ ಆಗತ್ರಿ. ಸ್ವರ್ಗಕ್ಕೆ ಮೂರಿಗೇನ್ರಿ ಅಂತ ಊಟ ಮಾಡ್ಬೇಕಾದ್ರೆ. ಬೇಕಾದ್ರೆ ಕೇಳಿ ನಮ್ಮ ಉತ್ತರ ಕರ್ನಾಟಕ ವ್ಯೂವರ್ಸ್ಗೆ. ಹೌದಲ್ಲ, ಅದು ನಿಜನ. ಅದ್ರ ಜೊತೆ ಮತ್ತೆ ಕಲ್ಲಂಕಾರ ಏನಾರ ಹಸಿಮಿಷ್ಕೆ ಕರೆದಿದ್ದು, ಇಲ್ಲ ಅಂದ್ರೆ ಮೊಸರಿಂದ, ಅದೇ ಕಣೆ ಮೊಸರು ಮೆಣಸಿನ್ಕಾಯಿ, ಮೊಸರುಗಾಯಿ ಕಣೆ ಮೊಸರುಗಾಯಿ. ಓ ಬಳಕದ ಮೆಣಸಿನ್ಕಾಯಿ ಏನ್ರಿ? ಬಿಡ್ರಿಪ್ಪ, ತಿಂತೇನಂದ್ರೆ ಬಡ ಕರ ಬಿಟ್ಟು ಕೊಡ್ತೇನೆ ನೋಡ್ರಿ. ಹೆಂಗಿದೆ?
ಆದ್ರೂ ಇವಾಗ ಮಧ್ಯಾಹ್ನ ಊಟಕ್ಕೆ ಇದನ್ನ ತಿನ್ಬೇಕನ್ಲಿಪ್ಪ, ಕಟ ರೊಟ್ಟಿ ಹಲ್ಲು ನೋತಾಲಿಪ್ಪ ನಂಗೆ. ಅದಕ್ಕೆ ಅದಕ್ಕಂತಿಲ್ಲಿಪ್ಪ, ನನಗೂ ಬರ್ತಾ ವಯಸ್ಸನು ಹಲ್ಲು ಬರೀ ನೋತಾವು ತಿಂದ್ರೆ ಕಟ ಅನ್ನೋದನ್ನ. ಅದಕ್ಕೆ ಬಿಸಿ ರೊಟ್ಟಿ ಮಾಡ್ತೀಯೇನ ಅಂತ ಅನ್ಕೊಂಡೆ. ಅಕ್ಕಿಯರ ಹಂಗೊಂದು ನಿಮ್ಗೆ ವಯಸ್ಸಾಗತ್ತನ್ರಿ? ಹಂಗ ಅನ್ಸೋದೇ ಇಲ್ಲಲ್ರಿಪ್ಪ, ಎಷ್ಟು ಸ್ಮಾರ್ಟ್ ಆಗಿದ್ದೀರಾ, ಹಂಗೆ ಟೊಮೆಟೊ ಇದ್ದಂಗೆ. ಏನು ನಾ ಟೊಮೆಟೊ ಹಣ್ಣು ಇದ್ದಂಗಿದ್ದೀನ, ಅಷ್ಟು ಸ್ಮಾರ್ಟ್ ಆಗಿದ್ದೀನ? ಹೌದ್ರಿ ಅತ್ತೀರ, ಎಲ್ಲ ನನ್ನ ಪ್ರಭಾವ್ರಿ. ನಾ ಮಾಡೋ ಅಡಿಗೆಲಿಂದ ನೀವು ಇಷ್ಟು ಸ್ಮಾರ್ಟ್ ಆಗಿ ಹೆಲ್ದಿ ಆಗಿದ್ದೀರಾ ನೋಡಿ. ಹಾಗೇನಿಲ್ಲಮ್ಮ, ಇವಾಗ ನಾನೆಲ್ಲ ನೋಡ್ಬಿಟ್ರೆ ಏನಂತಾರೆ ಗೊತ್ತಾ? ಓ ನಿಮ್ಮ ಸೊಸಿ ಇದ್ದಾಳ ಅಂದ್ರೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ. ನಿಮ್ ನೋಡಿದ್ರೆ ಹಾಗ ಅನ್ಸೋದೇ ಇಲ್ಲ ನೋಡಿ. ಅಯ್ಯೋ ಹೆಂಗೆ ನೀವು ಬಾಡಿ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ಗೊತ್ತಾ ನಿಂಗೆ? ಓ ಹೌದಾ ಅತ್ತೀರ, ಸೂಪರ್. ಏನ್ ಮಾಡೋದು ಸೂಪರ್ ನೋಡ್ರಿಪ್ಪ. ಅವಾಗ ಹೇಳ್ಬೇಕಿಲ್ರಿ ನನ್ನ ಸೊಸಿ ಈ ಥರ ಅಡಿಗೆ ಮಾಡ್ತಾಳ, ಅದಕ್ಕೋಸ್ಕರ ನನ್ನ ಹೆಲ್ತಿಗೆ ಅವಳೇನೇ ನನಗೆ ದೇವತೆ. ದೇವತೆ, ಹೃದಯದ ದೇವತೆ, ದೇವತೆ, ನನ್ನ ಅಡಿಗೆ ಮನೆ ಸೊಸಿ ದೇವತೆ, ದೇವತೆ, ನಮ್ಮ ಅಡಿಗೆ ಮನೆ ಅನ್ನಪೂರ್ಣೇಶ್ವರಿ ದೇವತೆ. ಅಡಿಗೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ವಹಿಸಿ ಮಾಡುವವಳು ಇವಳೇ ನನ್ನ ಸೊಸೆಯು ದೇವತೆ ಅಂತ ಹೇಳ್ಬೇಕ್ರಿ. ಆಯ್ತು ಬಿಡ ನನ್ನ ಸೊಸೆಯ, ಅಲ್ಲ ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ಸೊಸಿ. ಸರಿ ಆಯ್ತು, ಇವಾಗೇನು ಅದೇ ರೊಟ್ಟಿ ತಿನ್ಬೇಕೇನೆ? ಸುಮ್ಮನಿರ್ರಿಪ್ಪ, ನಿಮಗೇನು ಗೊತ್ತು, ರೊಟ್ಟಿ ರೇಟ್ ಗೊತ್ತಿಲ್ಲ. ಕಟ್ಟದ ರೊಟ್ಟಿನ ತಂದು ಜೀವನ ಮಾಡಂಗಿಲ್ಲನ್ರಿ, ಮಾರಾಕಿಟ್ಟಿರ್ತಾರ ಗೊತ್ತಿಲ್ಲ. ಕಟ್ಟದ ರೊಟ್ಟಿಗೆ ಎಷ್ಟು ಬೆಲೆ ಐತಿ ಏನ್ಕನ, ಅದು ತಿನ್ಬೇಕಂದ್ರು ಪುಣ್ಯ ಮಾಡಿರ್ಬೇಕು. ಸುಮ್ಮನಿರಿ, ನಾನಂಗ ಚಲಂಗಿಲ್ಲ ನೋಡ್ರಿ. ಬೇಕಾದ್ರೆ ಅದಕ್ಕೆ ಬೇಳೆ ಸಾಂಬಾರು ಮಾಡ್ತೀನಿ, ಇಲ್ಲ ಅಂದ್ರೆ ಒಗ್ಗರಣೆ ರೊಟ್ಟಿ ಮಾಡ್ತೀನಿ ನೋಡ್ರಿ. ಚಾಯ್ಸ್ ಇಸ್ ಯುವರ್. ಇಲ್ಲ ಅಂದ್ರೆ ಚಪಾತಿ ಅದಾವ, ಸುಮ್ಮನೆ ಚಪಾತಿ ಜೊತೆ ಪಾಯಸ ಮಾಡ್ಬಿಡ್ರಿ. ಎತ್ತೀರ ಚಪಾತಿ ಪಾಯಸ ಹೇಗಿದೆ? ಚಪಾತಿ ಪಾಯಸನ ಸತ್ತೋಕಿರ್ಲಿಪ್ಪ. 70 ವರ್ಷ ಬದುಕಿ ಎಲ್ಲಿ ನನಗೆ 50 ವರ್ಷಕ್ಕನ ಸಾಯಿಸ್ಬಿಡ್ತೀಯೋ ಏನ? ಅಯ್ಯೋ ಅತ್ತೀರ, ಇಷ್ಟು ತನ ನನ್ನ ಹೊಗಳಿದ್ರಿ, ಈಗೇನ್ರಿಪ್ಪ ತೆಗಳ್ತಾ ಇದ್ದೀರಾ? ಯವ್ವ ತಾಯಿ, ನೀನ ಅದನ್ನ ಪಾಯಸಾರ ಮಾಡ್ಕೊ, ಇಲ್ಲ ಸಾಂಬಾರ್ ಹಾಕೊಂಡು ಕುಡುಕೋ, ಅದನ್ನ ಬಿಡು. ಈಗ ನನ್ನ ಮಗ ಬಂದನ, ಹಂಗೋಸ ಏನು ಸ್ವೀಟ್ ಮಾಡ್ಲಿಪ್ಪ. ಸ್ವೀಟಾ? ಏನ್ ಮಾಡಿದ್ರಿ ಅತ್ತೀರ? ಏನಾರ ಬಂದಷ್ಟು ಚಲೋತಾಗ ಮಾಡ್ಲಿಪ್ಪ, ಇಲ್ಲ ನಾನು ಹೋಳಿಗೆ ಮಾಡ್ಲೇನ? ಅತ್ತಿರ ಹೋಳಿಗೆನ ನೀ ಬೇರೆ ಇಷ್ಟ ಮಾಡೋದು ಇಷ್ಟ ಹಾಕೊಂಡ ಮಾಡ್ತೀನಿ. ಆಮೇಲೆ ಯಾರ ಕೇಳ್ಬಿಟ್ಟ ಅಯ್ಯೋ ನೀವಂತವು ಹಂಗ ಟೇಸ್ಟ್ ನೋಡು, ರುಚಿ ನೋಡು ಅಂತ ಕೊಡ್ತೀರಾ? ಏನಾತು ಕೊಟ್ರ ಒಂದೊಂದು ಹೋಗಿರ್ತೈತಿ ಬಿಡು. ಒಂದೊಂದು ಹೋಗತ್ರಿ ಅತ್ತಿಯರ, ಇತ್ತ ಕೊಟ್ಟಂಗಲ್ಲ ಇತ್ತ ಬಿಟ್ಟಂಗಲ್ಲ, ಅವ್ರಿಗೆ ಆಸೆ ಹಚ್ಚದಂಗ. ಯಾರಿಗೆ? ಒಂದೊಂದು ಹೋಗಿ ಕೊಟ್ಟಿರ್ತಾರಲ್ಲ ಅವ್ರಿಗೆ. ಅದಂಗ ಅದು ಹೆಂಗ ಅಂತಂದ್ರೆ ಅತ್ತಿಯರ, ಈ ಪಾಪ ಹೋಳಿಗೆ ಬೇರೆ ಚೆನ್ನಾಗಿ ಮಾಡ್ಬಿಟ್ಟಿರ್ತಾರ, ಪಾಪ ಅವ್ರು ಬಂದು ಕೊಟ್ಟಿರ್ತಾರ, ಅವ್ರು ಒಂದ ತಿನ್ಬೇಕಂದ್ರೆ ಇದೇನದ ಈಕಿ ಸಾವಿತ್ರಕ್ಕ ಒಂದ ಕೊಟ್ಟಾಳ, ಇದು ತಿನ್ನಂಗ ಆಗ್ಲಿಲ್ಲ ಉಣ್ಣಂಗಾಗ್ಲಿಲ್ಲ, ಸುಮ್ಮನೆ ಆಸೆ ಹಚ್ಚದಂಗ ಕೊಟ್ರೆ ನಮ್ಮ 4 ಮಂದಿಗೆ ಒಂದೈದು ಹೋಗಿ ಕೊಟ್ಟಿದ್ರ ಚಲೋ ಆಗಿರೋದು ಅಂತ ಅನ್ಕೊಂತಾರ. ಅವ್ರು ತಿಳ್ಕೋಬೇಕು, ನೀವೇ ಅವ್ರು ತಿಳ್ಕೊಂಡು ಹೋಲ್ಬಿಡು, ಪಾಪ ಟೇಸ್ಟ್ ನೋಡಕ್ ಕೊಟ್ಟಾಳ ಅಂತ ಅನ್ಕೋಬೇಕು. ಬರ್ರಿ ಅಪ್ಪಚ್ಚಿ, ಕೊಟ್ಟಾಗ ಜನ ಎಲ್ಲ ಹಂಗ ಅನ್ನೋದ್ರಿಪ್ಪ. ಅಯ್ಯೋ ಒಂದ ಕೊಟ್ಟಾಳನ, ತಿನ್ನಂಗಲ್ಲ ಉಣ್ಣಂಗಲ್ಲ, ವೇಸ್ಟ್ ಮಾಡೀನಿ ಅಂತ ದಿಮಾಕ್ ತೋರ್ಸಕ ಹೋಳಿಗೆ ಕೊಟ್ಟಾಳ ನೋಡು ಅಂತಾರ ಅಕ್ಕಪಕ್ಕದ ಜನ. ಹಂಗಂತಾರ? ಇಲ್ಲ ತೊಳ್ರಿ, ನಮ್ ಸಾವಿತ್ರಕ್ಕ ನೋಡು ಕೋಟೆ ತುಂಬಾ ಕೊಟ್ಟ ಹೋಳಿಗೆನ ಅಂತಾರ. 1-2 ಕೊಟ್ಟ ಹಂಗನ, ಸ್ವಲ್ಪ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ ಹೋಗಿ ನೀವು ಕೊಟ್ರ, ಕೊಟ್ರ ತಿಂದ್ಬಿಟ್ಟು ವಾವ್ ಸೂಪರ್ ಇದೆ, ಸಾವಿತ್ರಕ್ಕ ಭಾರಿ ಬೆಸ್ಟ್ ಮಾಡಿ ನೋಡು ಅಂತಾರ.
ಆಮೇಲೆ ನೀವೇನಾದ್ರೂ ಒಂದಕ್ಕಿಗೆ ಹೋಗಿ ಕೊಟ್ರಿ ಇಲ್ಲ ಎರಡ ಹೋಗಿ ಅವ್ರ ಮನೆಗೆ ಹೋಗಿ ಕೊಟ್ರ ಅವ್ರ ಮುಖ ಅವಾಗ ಮಾತ್ರ ಖುಷಿ ಇರುತ್ತೆ. ಮನೆಗೆ ಹೋದ್ಮೇಲೆ ತಿಂತಾರಲ್ಲ ಅವಾಗ ಅಯ್ಯ ಇದೇನು ಇವ ಬರೀ ಎರಡು ಕೊಟ್ರ ಹೊಟ್ಟಿಗೆ ಹತ್ತಿಲ್ಲ ನೆತ್ತಿಗೆ ಹತ್ತಿಲ್ಲ ಖಾಲಿ ಉಪ್ಪಟ್ಟಿಗೆ ಮಾಡೀನಿ ಅಂತ ತೋರ್ಸಾಕ ಘಮಂಡಿಗೆ ಆಗ ದಿಮಾಕಿಗೆ ತೋರ್ಸಾಕಂತ ಕೊಟ್ಟಾಳ ನೋಡು ಆ ಸಾವಿತ್ರವ್ವ ಅಂತಾರ. ಹಾ ಹಂಗಂತಾರ ಅತ್ತೀರ ಮಾಮೂಲಿ ಎಲ್ಲಂದ್ರಿಪ್ಪ ಇವೆಲ್ಲ. ನೀವು ಬೇರೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಇವತ್ತು ನಾನು ನಿಮ್ಗೆ ಏನಾದ್ರು ಒಂದು ಸ್ವೀಟ್ ಮಾಡ್ತೀನಿ. ಒಂದು ಎಡ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ರಿ. ಅವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು ನೀವು ಕದ್ದು ಮುಚ್ಚಿ ಹೋಗಿ ಕೇಳಬೇಕು. ಇದೇ ಕಂಡೀಷನ್. ಹೆಂಗಂತೀರಿ? ಓ ಟೆನ್ಷನ್ ಆಗ್ತಾ ಏನೋ ಹಿಂಗಂತ ಇರ್ಬೋದು ಅವರು ಅಂತ ಅನ್ಸುತ್ತನ್ರಿ ನಿಮ್ಗೆ? ಇವಾಗ ಯಾಕೆ ಅನಿಸ್ತಾ ಇದ್ದಿಲ್ಲಪ್ಪ ನನಗೆ? ಅನಿಸ್ಬೇಕಾದ್ದರಿಪ್ಪ ಅತ್ತೀರ. ಮಂದಿಗೆ ಯಾಕೆ ಕೊಡ್ಬೇಕು? ನಮ್ಮ ಪುರ್ತಿಕ ನಾವು ತಿನ್ಬೇಕು. ಯಾಕೆ ನಮ್ಮ ಮನೆಗೆ ಟೇಸ್ಟ್ ಹೇಳೋರು ಯಾರಿಗಿಲ್ಲ ಹೇಳ್ರಿ ನೀವ? ನಾವ್ ಯಾರಿಗೂ ಮಂದಿ ಕೊಡಬಾರ್ದನು? ನಾವ್ ಇದನ್ನ ಅಡಿಗೆ ಮಾಡಿ ಅಂತ ಹೇಳಬಾರ್ದನ? ಅತ್ತೀರ ಹೋಗಿ ಹೇಳ್ರಲ್ಲ ಕೊಡಿ, ಯಾರು ಬೇಡಂದ್ರು. ಆದ್ರೆ ಒಳ್ಳೆ ಉದ್ದೇಶದಿಂದ ಅವರು ಆ ಅಡಿಗೆನ ತಗೋಬೇಕು. ಮುಂದೆ ಕೊಟ್ಟು ಹಿಂದೆ ತೆಗಳಕ್ ಹೋಗ್ಬಾರ್ದು. ಅವಾಗ ನಮಗೂ ಮರ್ಯಾದೆ ಆಗಲ್ಲ. ನಮಗಲ್ಲ ಅನ್ನಪೂರ್ಣೇಶ್ವರಿಗೆ ಮರ್ಯಾದೆ ಕೊಟ್ಟಂಗಾಗಲ್ರಿ. ಅಯ್ಯೋ ನನ್ನ ಕರ್ಮವೇ, ಲೇ ಎಂತ ವಿಕಟಿಗೆ ತಂದಿಲ್ಲಪ್ಪ. ಮತ್ತು ನಾ ಇಷ್ಟು ದಿನ ಎಲ್ಲರೂ ಕೊಡ್ತಿದ್ದಿಲ್ಲ, ಮತ್ತು ಅವ್ರೇನೋ ಅನ್ಲಿಲ್ಲ ಪಾಪ. ಅಯ್ಯೋ ಭಾರಿ ಬೆಸ್ಟ್ ಮಾಡಿದ್ಯಾ ಅಂತ ತಿಂದ್ರು ಗೊತ್ತನ? ತಿಂತಾರ್ರಿಪ್ಪ, ಇಲ್ಲ ಅಂತ ಯಾರಂದ್ರು? ಆಮೇಲೆ ತಿಂದ್ಬಿಟ್ಟು ಆಮೇಲೆ ಹಿಂದೆ ತೆಗಳೋರು ಜಾಸ್ತಿ ಅದಾರ. ಆದ್ರೂ ಅಂಥದ್ರಲ್ಲೇ ನೋಡಿ ಬೀಡಕ್ಕೆ ಕೊಡ್ಬೇಕಷ್ಟ. ಆದ್ರೂ ನಮ್ಗೆ ಹೇಳ್ತಾರೇನು ಅಂಥವ್ರೇನಲ್ಲ ಅಂತ ಅನ್ಸುತ್ತ. ಅನ್ಸುತ್ತ. ಆದ್ರೆ ಇನ್ನೊಬ್ಬರಿಗೆ ಅಡಿಗೆ ಯಾಕೆ ಕೊಡ್ಬೇಕು ಅಂತ ನಾನು ನಮ್ಮ ಮನೆಗೆ ನಾವು ತಿನ್ಕೊಂಡು ಬಿದ್ದಿರ್ಬೇಕು ಅಷ್ಟ. ಯಾಕಂದ್ರೆ ಅವರು ಮುಂದೆ ತಿಂದು ಹಿಂದೆ ಬೊಗಳ್ಬಾರ್ದು ಅಷ್ಟೆ. ಯವ್ವಾ ನನ್ನ ತಲೆ ಚಿಚ್ಚಿಡಾಕತ್ತ. ನನಗೆ ಗೆಳತಿಯರು ಬರ್ತಾರ, ನೀನೇನ ಸ್ವೀಟ್ ಮಾಡು, ಅವ್ರಿಗೆಲ್ಲ ಕೊಡ್ತೇನೆ. ನಿಮ್ ಗೆಳತಿಯರು ಕೊಡ್ತೀರಾ? ನನಗೆಲ್ಲ ಅಷ್ಟೆಲ್ಲ ಮಾಡಕ್ಕಾಗಲ್ರಿಪ್ಪ. ಸುಮ್ಮನೆ ವೇಸ್ಟ್. ಮನೆಯನ್ನೋರು ಅಷ್ಟ ತಿನ್ಲಿ ಅಂತಂದ್ರೆ ಇಷ್ಟತನ ನಾನು ಹೇಳಿದ್ದೆಲ್ಲ ವೇಸ್ಟ್ ಆಯ್ತು ನಿಮ್ಗೆ. ಊರ್ ಪತ್ರೋಳಿ ಮುಖದ ಬಾಯ್ ಮುಚ್ಕೊಂಡಿರು. ಏನು ಗೊತ್ತನ, ಜನಗಳು ನಮ್ಗೆ ಕಷ್ಟ ಕಾಲದಾಗ ಕೊಡ್ತಾ ಇರ್ತಾರೆ. ಅದನ್ನ ನಾವು ಒಳ್ಳೇದ್ರೊಳಗ ಟೈಮ್ನಾಗ ಅವ್ರಿಗಿನ ಕಷ್ಟ ಕಾಲದಾಗ ಒಳ್ಳೇದು ಟೈಮ್ನಾಗ ಕೊಡ್ಬೇಕಾಗತ್ತೆ. ನಿನ್ನ ಮಾತು ಕೇಳ್ಕೊಂಡು ಕೂತ್ಕೊಂಡ್ರೆ ಅಕ್ಕಪಕ್ಕದವ್ರು ಬೇಡವೇ ಬೇಡ ನಮ್ಗೆ ಅನ್ನೋ ಗತನ ಆಗತ್ತೆ. ಬಾಯ್ ಮುಚ್ಕೊಂಡಿರು. ಇಷ್ಟೊತ್ತ ನೀವು ಸುಮ್ಮನೆ ಕೇಳಿದ್ರೇನು ನನ್ನ ಮಾತುಗಳನ್ನ? ತಲೆ ಕೆಟ್ಟಂಗ ಕೇಳಿದೆ. ನನಗೆ ಬುದ್ಧಿಲ್ಲ. ಮೊದ್ಲು ಅಡುಗೆ ಮಾಡೋದನ್ನ ಕಲಿ ನೆಟ್ಟಗ. ಸರಿ, ನನ್ನ ಮಗ ಬಂದನ, ಚಲೋ ತನಕ ಒಂದು ಯಾವ್ದಾರ ಸ್ವೀಟ್ ಮಾಡು, ಅರ್ಥ ಆಯ್ತನ? ಹಂಗಂದ್ರೆ ನಾ ಇಷ್ಟೊತ್ತನ ಮಾತಾಡಿದ್ದು ಅದೇನಂತಾರಲ್ರಿ ಅತ್ತೀರ, ಬಂಡೆ ಮೇಲೆ ನೀರು ಸುಳ್ದಂಗ. ಅದೇ ಮತ್ತೇನಂತಾರಲ್ಲ, ಸಮುದ್ರದಾಗ ಹುಣ್ಸೆನ್ ತೊಳ್ದಂಗ. ಅತ್ತ ಕೈಗೆ ನತ್ತಲ್ಲ ಇತ್ತಾಗ ಎದ್ದೆದಕ್ಕೂ ಹತ್ತಂಗಿಲ್ರಿ ಅಂತ ಪರಿಸ್ಥಿತಿ ನಂದು. ಇವಾಗ ಬಾಯಿ ಮುಚ್ಕೊಂಡು ನನ್ನ ಮಗ ಬಂದನ, ಒಂದ್ ಒಳ್ಳೆ ಸ್ವೀಟ್ ಮಾಡು. ಆಮೇಲೆ ಕಂಜೂಸ್ತನ ಮಾಡಿ ಇಟ್ಟಿಟ್ಟ ಖಂಡಿತ ಮಾಡಕ್ ಹೋಗ್ಬೇಡ. ಎಲ್ಲರ ಕೊಟ್ಟು ತುಂಬಬೇಕು, ಅರ್ಥ ಆಯ್ತಾನ? ಯಾರಾದ ಟೈಮಿಗೆ ಬಂದ್ರ ಅವ್ರಿಗೆ ಕೊಡುವಷ್ಟು ಇರ್ಬೇಕು. ಅರ್ಥ ಮಾಡ್ಕೋ ನಾ ಹೇಳೋದನ್ನ, ಸರಿನಾ? ಅತ್ತೀರ ಏನಿಲ್ಲ ಪ್ರಾಬ್ಲಮ್, ಹೇಳೋದನ್ನ ಅರ್ಥ ಮಾಡ್ಕೋ. ಊಟ ಮಾಡಿ ಬಂದ ಯಾರೋ ಒಬ್ರು ಎಕ್ಸ್ಟ್ರಾ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಮನೆ ಖಾಲಿ ಆಗೈತ್ರಿ, ಮುಂದೆ ಹೋಗ್ರಿ ಅನ್ನಕ್ಕಾಗತ್ತಾನ? ಅವ್ರೇನು ಭಿಕ್ಷುಕ್ರ ಮುಂದೆ ಹೋಗಾಕ? ನಿಂದು ಬೇರೆ. ಇದ್ದದನ್ನ ಅರ್ಥ ಮಾಡ್ಕೋ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗೋದಿಲ್ಲ, ನನ್ನ ಮನೆದ ಗಂಟು ಹೋಗುತ್ತ. ಅತ್ತೀರ ಇದು ನನ್ನ ಮನೆನ ಕೊಡಾರಿಪ್ಪ. ಏನು ನನ್ನ ಮೇಲೆ ಅಧಿಕಾರ ಚಲಸಕ್ ಬಂದೇನ? ಅಯ್ಯೋ ಅತ್ತೀರ ನೀವೇನ್ರಿಪ್ಪ ನನಗೆ ಜಗಳ ಕಟ್ಟಾಕತ್ತೀರ? ಮತ್ತೆ ನಾ ಹೇಳ್ದಂಗೆ ಕೇಳಂಗಿಲ್ಲ ಅಷ್ಟೇ ಹೇಳು. ಇಲ್ಲ ಹೋಗಿ ಅಡಿಗೆ ಮನೆಯಿಂದ ನಾನೇ ಅಡಿಗೆ ಮಾಡ್ಕೊಂಡು ತಿನ್ನಿಸ್ತೇನೆ ನನ್ನ ಮಗಗ. ಬೇಡಪ್ಪ ಬೇಡ. ಈ ಅತ್ತೀರ ಬೇಳೆ ಸಾರು ಮಾಡಂದ್ರೆ ಬೇಳೆನೇ ಸುರಿದು ಬಿಡ್ತಾರ. ಅದ್ರ ತುಂಬ ಸಾರಿನ ತುಂಬ. ಏನು ಮಾಡಿ ಎಣ್ಣೆನೂ
ಇಟ್ಟು ಹಾಕ ಜಾಸ್ತಿ ಜಾಸ್ತಿ ಆಗ್ತಾರ ಎಣ್ಣೆ ಒಳಗೆ ತಿರುಗಾಡ್ತಾರ ಪಲ್ಲೆ ಹಂಗೆ ಮಾಡ್ತಾರ ರೇಷನ್ ಎಲ್ಲ ವೇಸ್ಟ್ ಮಾಡ್ತಾರ ನಾನು ಮಾಡ್ತೀನಿ ತಗೊಂಡ್ಬಿಡ್ತೀನಿ ಏನೇ ಯೋಚನೆ ಮಾಡ್ತಿದ್ಯಾ ಅಡಿಗೆ ಮನೆಯಿಂದ ಹೊರಗೆ ಹೋಗ್ತೀಯೋ ಏನು ಅಡಿಗೆ ಮನೆಗೆ ಕೂತ್ಕೊಂಡು ಅಡಿಗೆ ಮಾಡ್ತೀಯೋ ಯಾರ್ದಾಗ ಹೇಳು ಇಲ್ಲ ನಾನೇ ಅಡಿಗೆ ಮಾಡ್ತೀನಿ ಅಚ್ಚೇರ ತಪ್ಪು ಕೊಡ್ತಾನೆ ಚೆ 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 ಹಂಗೇನು ಮಾಡಂಗಿಲ್ಲ ಸರಿ ನೀವು ಹೋಗಿ ರೆಸ್ಟ್ ಮಾಡೋದು ನಾನೇ ಎಲ್ಲ ಅಡಿಗೆ ಮಾಡ್ತೀನಿ ಈಗ ಸ್ವೀಟ್ ಮಾಡ್ಬೇಕನ ಓಕೆ ಡನ್ ಒಳ್ಳೆ ಥರದ ಒಂದು ಸ್ವೀಟ್ ಮಾಡ್ತೀನಿ ಓಕೆನಾ ಸರಿ ಸರಿ ಹೋಗ್ರಿ ಗೊತ್ತಿರು ಹೋಗ್ರಿ ನಿಮ್ಮ ಕಾಲು ನೋಡ್ತಾವನ್ರಿ ಮತ್ತೆ ಎಣ್ಣೆ ತಂದು ಮಸಾಜ್ ಮಾಡ್ಲೇನ್ರಿ